ಕಸ ಅಂದೆ, ನೆಲನೂ ಒರೆಸೀನಿ, ಎಲ್ಲ ಧೂಳು ತೆಗ್ದೀನಿ. ಈಗ ನಾಷ್ಟ ಏನು ಮಾಡ್ಬೇಕಂತೇಳಿ ಅತ್ತಿಯರಿಗೆ ಕೇಳಿಬಿಡ್ತೀನಿ. ಇವರೆಲ್ಲಿ ಹೋದ್ರು? ನೋಡ್ತೀನಿ ತಡಿ. ಓ ಬಂದ್ರಾ? ಎಲ್ಲೋಗಿದ್ರಿ ಸಾಹೇಬ್ರು? ಭಾಳ ದಿನಕ್ಕೆ ಬಂದಲ್ಲ, ಎಲ್ಲ ಫ್ರೆಂಡ್ಸು ಎಲ್ಲೋಗಿದ್ರಿ ಏನು ಅಂತ ಕೇಳಿದ್ರು. ಈ ಥರ ಹೇಳ್ದೆ ಮದುವೆ ಆಯಿತು ಅಂತೇಳಿ. ನಂಗೆ ಪಾರ್ಟಿ ಬೇಕು ಅಂದರು. ಅದಕ್ಕೆ ಪಾರ್ಟಿ ಕೊಡೋಕೆ ಅವ್ರ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದೆ. ಏನು ತಿನ್ನಕತ್ತೀರಿ? ಏನು ತಿನ್ನಲಿ, ಪಾನ್ ತಿನ್ನೋತೀನಿ. ಪಾನ್ ತಿಂತೀರಾ? ಎಲ್ಲಡಿಕೆ? ನೀವು ಯಾವಾಗ ಕಲ್ತ್ರಿ ಎಲ್ಲಡಿಕೆ ತಿನ್ನೋದು? ಸಾದಾ ಎಲ್ಲಡಿಕೆ ಬಿಡಮ್ಮ, ಹಂಗೆ ಫ್ರೆಂಡ್ಸ್ ಕೊಟ್ಟರು ಅಂತ ಹಾಕೊಂಬಂದೆ. ಈಗ ನಾಷ್ಟಕ್ಕೆ ಏನು ಮಾಡಿ ಹೇಳು? ಇನ್ನೂ ಕೇಳಿಲ್ಲ ಏನು ಮಾಡ್ಬೇಕಂತ ಹೇಳಿ. ಅತ್ತಿಯನ್ನ ಕೇಳಬೇಕು. ನೀವೇನ್ರ ತಿಂತೀರಾ? ನಿಮ್ಗೇನ್ರ ಮಾಡಿಕೊಡ್ಲಾ? ನಂಗೆ ಒಂದು ಕೆಲಸ ಮಾಡು, ಮಸ್ತ್ ಚುಮಾರಿ ಒಗ್ಗರಣೆ ಮಾಡು. ಚುಮಾರಿ ಒಗ್ಗರಣೆ ಆಮೇಲೆ ಬದ್ನಿಕಾಯಿ ಬೋಂಡ ಮಾಡ್ಬಿಡು. ಮತ್ತೇನು ಬೇಕು? ಏನು ಬೇಡ, ಇಷ್ಟ ಸಾಕು. ನೀನು ಬದ್ನಿಕಾಯಿ ಬೋಂಡ ಮಸ್ತ್ ಮಾಡ್ತಿದ್ದಿ. ನಾ ಹೋಗಿ ಜಳಕ ಮಾಡಿ ಫ್ರೆಶ್ ಆಗಿ ಬರ್ತೀನಿ. ಬಡಾನ ಮಾಡು. ಆಯ್ತು, ನೀವು ಹೋಗ್ರಿ. ನಂಗೆ ಭಾಳ ಹೊಟ್ಟೆ ಸತಿ, ಪಟಾನ ಮಾಡು. ಅಯ್ಯೋ, ಚುಮಾರಿ ಒಗ್ಗರಣೆ ಮಾಡೋದು ಭಾಳ ತಗತ್ತನ್ರಿ. ಇನ್ನು ಬದ್ನಿಕಾಯಿ ಬೋಂಡ ಮಾಡೋಕೆ ಹಸಿ ಖಾರ ಮನೆಗೆ ಯಾವಾಗಲೂ ಇರುತ್ತೆ. ಬದ್ನಿಕಾಯಿ ಅದಾವು, ಇನ್ನು ಹಿಟ್ಟು ಕಲ್ಸೋದಂದ ಲೇಟ್. ನೀವು ಹೋಗಿ ಜಳಕ ಮಾಡಿ ಬರತ್ಲಿಗೆನ ನಿಮ್ಮ ಮುಂದೆ ನಾಷ್ಟ ಇರತ್ತ. ಹೋಗ್ರಿ ಬೇಗ ಹೋಗ್ರಿ. ಓಕೆ. ಅತ್ತಿಯರ ಏನಮ್ಮ? ಜಾನು ಕರ್ದೇನಮ್ಮ? ಹ್ಞೂ ರೀ ಅತ್ತಿಯರ, ಎಲ್ಲ ಕೆಲಸ ಆತ್ರಿ. ಕಸ ಅಂದೆ, ನೆಲ ಒರೆಸೀನಿ, ಧೂಳ ಕೊಡ್ವೀನಿ, ಎಲ್ಲ ಆಗೈತ್ರಿ. ಈಗ ನಾಷ್ಟಕ್ಕೆ ರೆಡಿ ಮಾಡಬೇಕಾಗಿತ್ತು. ಅದಕ್ಕೆ ಏನು ಮಾಡಲಿ ಅಂತ ಕೇಳಕ್ಕೆ ಕರ್ದೇನ್ರಿ. ಆದ್ರೆ ಇವರು ಚುಮಾರಿ ಒಗ್ಗರಣೆ ಮತ್ತು ಬದ್ನಿಕಾಯಿ ಬೋಂಡ ಮಾಡಕ್ಕೆ ಹೇಳ್ಯಾರ್ರಿ. ಮಾಡ್ಲಲ್ರಿ? ಮಾಡವ, ಅದ್ರಾಗ ಏನೈತಿ? ಅದು ನೀನು ಕೇಳೋದು ಹೇಳೋದು ಏನೈತಿ? ನೀನು ಈ ಮನೆ ಸಸಿ, ನಿನಗೂ ಅಧಿಕಾರ ಐತಿ. ಅದ್ರಾಗ ನಿನ್ನ ಗಂಡ ಹೇಳೋಣ ಅಂದ್ರೆ ಮೊದಲು ಮಾಡು, ತಪ್ಪೇನೈತಿ? ಅವ್ವ, ನಂಗೆ ಚುಮ್ಮಾರಿ ಒಗ್ಗರಣೆ ಬೇಡ. ನಂಗೆ ಮುಂಜಾನೆದು ಚುಮ್ಮಾರಿ ಒಗ್ಗರಣೆ ತಿನ್ನೋಕ್ಕಾಗಲ್ಲ. ಎದೆ ಕುಂತಂಗೆ ಆಗ್ಬಿಡುತ್ತೆ, ಫುಲ್ಲು ಹೊಟ್ಟೆ ಎಲ್ಲ ನಂಗೆ ಉರಿತೈತಿ. ನಂಗೆ ಬೇಡ, ನಂಗೆ ಏನಾರ ಬೇರೆ ಮಾಡು. ಒಂದು ಕೆಲಸ ಮಾಡು, ಬೇರೆ ಹಿಟ್ಟಿಂದು ದೋಸೆ ಮಾಡ್ಬಿಡು, ಗೋಧಿ ಹಿಟ್ಟಿನ ದೋಸೆ ಮಾಡು. ಅಲ್ಲ, ಅಲ್ಲಿ ತಿಂತಿದ್ದಲ್ಲ ಚುಮ್ಮಾರಿ ಒಗ್ಗರಣೆ ನಮ್ಮೂರಾಗಿದ್ದಾಗ ಗೌರಿ, ಇವಾಗ ಅಸಿಡಿಟಿ ಆಗುತ್ತೆ ನಿನಗೆ. ಅದ್ರಾಗೇನು ತಪ್ಪು? ಅಲ್ಲಿ ತಿಂತಿರ್ಲಿಲ್ಲ, ಮತ್ತು ನೀವು ಮಾಡಿ ತಿನ್ಬೇಕಾಗಿತ್ತು. ನಿಮ್ಮ ಮನೆಯಾಗ ಇರ್ತಿದ್ನಲ್ಲ, ಮತ್ತು ನೀವೇನು ಮಾಡಿಕೊಡ್ತೀರೋ ಅದು ತಿನ್ಬೇಕಿತ್ತು. ಈಗ ನಾನು ಅಂಥವ್ರ ಮನೆಯಾಗ ಅದೀನಿ, ನಂಗೆ ಏನು ಬೇಕೋ ಅದು ಮಾಡಿಸ್ಕೊಂಡು ತಿಂತೀನಿ. ಅಯ್ಯ ಜಾನಕಿ, ಅದು ಎಷ್ಟೊತ್ತಾಗತ್ತೆ ಹಿಟ್ಟಿನ ದೋಸೆ ಮಾಡೋದು? ಭಾಳ ತಗಲ್ಲ. ಒಂದು ಕೆಲಸ ಮಾಡು, ಮೊದಲು ನೀನು ಗೌರಿಗೆ ಹಿಟ್ಟಿನ ದೋಸೆ ಮಾಡಿಕೊಟ್ಬಿಡು. ಆಮೇಲೆ ಬೇಕಾದ್ರೆ ಚುಮ್ಮಾರಿ ಒಗ್ಗರಣೆ ಮಾಡುವಂತೆ ಅಂತ ಎಲ್ರಿಗೂ. ಇನ್ನೂ ನಿಮ್ಮ ಅಕ್ಕ ಮತ್ತು ನಿಮ್ಮ ಅಣ್ಣ ಎಲ್ಲರೂ ಇನ್ನೂ ಮಕ್ಕೊಂಡಾರ. ಆಮೇಲೆ ಬೇಕಾದ್ರೆ ಮಾಡುವಂತೆ ಅಂತ ಅವ್ರಿಗೆ. ಇಲ್ರಿ ಅತ್ತಿಯರ, ಇವ್ರು ಎದ್ದಾರ್ರಿ, ನಿಮ್ಮ ಮಗ ಎದ್ದಾರ್ರಿ. ಅವಾಗಲೇ ಎದ್ದು ನಂಗೆ ಹೇಳೋಗ್ಯಾರ್ರಿ, ನಂಗೆ ಭಾಳ ಹೊಟ್ಟೆ ಹಸಿವಾಗೈತಿ, ನಂಗೆ ಲಘು ಮಾಡಂತೇಳಿ. ಮತ್ತು ಲೇಟ್ ಆಗತ್ತೆ ರೀ. ಆಯ್ತು ನೋಡ್ರಿ, ನಾನು ಚುಮ್ಮಾರಿ ಒಗ್ಗರಣೆ ಮಾಡಿ ಬೋಂಡ ಮಾಡ್ತೀನಿ ರೀ. ಈಕಿನ ಮಾಡಲಿ, ಗೌರಿನ ಮಾಡಲಿ ದೋಸೆನ, ಆಕಿ ಮಾಡ್ಕೊಂಡು ತಿನ್ನಲಿ. ನಾ ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ. ನೋಡಿ ಜಾನಕಿ, ಏನಂದೆ ನೀನು? ಜಾನಕಿ ಅಂದೆ, ಏನು ತಪ್ಪು? ಜಾನಕಿ, ಅದು ನನ್ನ ಏಕವಚನ ಕರೆಯಂಗಾಗ್ಬಿಟ್ಟ. ಹಲೋ ಜಾನಕಿ, ನಾನೇ ನಿಮ್ಮ ಮನೆಗಿಲ್ಲಮ್ಮ ಜಾನು, ನಾನಿರೋ ನಮ್ಮ ಮನ್ಯಾಗ. ಆಮೇಲೆ ಈಗೇನು ಅಂತಸ್ತು ನಮ್ಮದು ನಿಮ್ಮದು ಸರಿ ಐತಿ. ನಾನೇ ನಿಮ್ಮ ಸ್ಯಾಲ್ರಿಗೆ ನಿಮ್ಮ ಮನೆಗೆ ಈಗ ಕೆಲಸ ಮಾಡ್ತೀನಲ್ಲ, ಆ ಥರ ಏನಿಲ್ಲ, ಆಯಿತಾ? ನಾನಾದ್ರೂ ಗೌರಿ, ನೀನು ಮನೆ ಕೆಲಸಕ್ಕೆ ಅದೀದಿ ಅಂತ ನನ್ನ ಏಕವಚನ ಕರಿತಿ ಅಂತ ಹೇಳಕತ್ತಿಲ್ಲ. ನಾನು ಯಾರು ಹೇಳು? ನಿಮ್ಮ ಅಣ್ಣ ನಿಂತಿ ಹೋದಿಲ್ಲ? ನಿಮ್ಮ ಅಣ್ಣ ನಿಂತಿ ನಿನಗೇನಾಗ್ತಾಳೆ ಹೇಳ? ಅತ್ತಿಗೆಮ್ಮ ಆಗ್ತೀನೋದಿಲ್ಲ, ಅತ್ತಿಗೆಮ್ಮ ಅಂತ ಕರಿಬೇಕು. ಏಕವಚನದಾಗ ಅದೇನದು ಜಾನಕಿ ಅಂತ ಕರೆಯೋದು? ನಾನು ನಿನಗೆ ಹಂಗೆ ಕರಿತೀನೇನ? ಮತ್ತು ನೀ ಹಂಗೆ ಕರಿತೀಯಲ್ಲ, ಗೌರಿ ಅಂತಲೇ ಕರಿತಿದ್ದಿ. ನೀ ಗೌರಿ ಅಂತ ಕರಿಬೇಕಾದಾಗ ನಮ್ಮಿಬ್ರದ್ದು ಸೇಮ್ ಏಜು, ನಾನೇ ನಿನ್ನ ಜಾನಕಿ ಅಂತ ಕರಿಬಾರ್ದು? ನೋಡು ಗೌರಿ, ಇಲ್ಲಿ ಏಜ್ ಸೇಮ್ ಐತಿ, ಇಬ್ಬರು ವಾರ್ಗಿಯರ್ ಅನ್ನೋದು ಬರಲ್ಲ. ನಾನು ನಿನಗೆ ಅತ್ತಿಗೆ ಆಗ್ಬೇಕಂದ್ರೆ ನೀ ನನಗೆ ಅತ್ತಿಗೆ ಅಂತಲೇ ಕರಿಬೇಕು. ಅಯ್ಯೋ ಜಾನಕಿ, ಅದೇನಮ್ಮ ಸಣ್ಣ ವಿಷಯನ ಅಷ್ಟು ದೊಡ್ಡದು ಮಾಡ್ತಿದ್ದಿ? ಆಕಿ ಯಾವಾಗಲೂ ಹಂಗೆ ಬೆಳೆದಿರೋದು. ಆಕಿ ಮುದ್ದಿನ ಮಗಳು ನಮ್ಮ ಮನ್ಯಾಗ. ಬಿಡು, ಏನಾಯ್ತು, ಇಬ್ಬರು ವಾರ್ಗಿಯರಲ್ಲ. ಅದು ಹಂಗಲ್ರಿ ಅತ್ತಿಯರ, ಇಲ್ಲಿ ವಾರ್ಗಿಯರ್ ಅನ್ನೋದು ಬರಲ್ರಿ. ಅದು ಅವ್ರು ಏನಾದ್ರು ಎಷ್ಟಾದರೂ ಅವ್ರು ನನಗೆ ಸಲಿಗೆಯಿಂದ ಮಾತಾಡಲಿ, ಅದು ಬೇಡ ಅನ್ನಲ್ಲ. ನಾನು ಅವ್ರಿಗೀಗ ಅಣ್ಣನ ಹೆಂಡತಿ ಸ್ಥಾನದಾಗ ಅದೀನಿ ಅಂದಮೇಲೆ ಅವ್ರು ಗೌರಿ ನನಗೆ ಅತ್ತಿಗೆ ಅಂತ ಕರೆಯೋದು ಒಳ್ಳೆಯದು. ಈಗ ಈಗ ನಿಮ್ಮ ಮಗ ಅಬ್ಬಬ್ಬ ಅಂದ್ರೆ 1 ವರ್ಷ ಹೆಚ್ಚು ಕಮ್ಮಿ. ಹಾಗಂತ ನಾನು ಕಿರಣ್ ಅಂತ ಕರ್ಕೊಂಡು ಇಡೋಕ್ಕಾಗಲ್ಲಲ್ಲ. ರೀ ಅಂತ ಕರೆಯೋದೇ ಮರ್ಯಾದೆ ಅಂತ ನಮ್ಮ ಮನೆಗೆ ನಮ್ಮಪ್ಪ ನಮ್ಮ ಚಿಕ್ಕವ್ವ ಕಲಿಸ್ಕೊಟ್ಟಾರ. ನಾ ಹಂಗೆ ಕರಿತೀನಿ ರೀ. ಅಯ್ಯೋ ಆಯ್ತು ಬಿಡಿ,
ಅತ್ತಿಗೆಮ್ಮ ಅಂತಾನೆ ಕರಿತೀನಿ. ಅತ್ತಿಗೆ ಅವರೇ ನೋಡ್ರಿ, ನನಗಂಕರು ಚುಮ್ಮಾರಿ ತಿನ್ನೋಕ್ಕಾಗಲ್ಲ. ನಂಗೆ ಚುಮ್ಮಾರಿ ಬೇಡ, ನೀವು ನನಗೆ ಹಿಟ್ಟಿನ ದೋಸೆ ಮಾಡಿಕೊಡ್ರಿ ಅಷ್ಟ. ಸರಿ, ಚುಮ್ಮಾರಿ ತಿನ್ನಲ್ಲಲ್ಲ, ಪರವಾಗಿಲ್ಲ, ಅವಲಕ್ಕಿ ಮಾಡ್ಕೊಡ್ಲಾ? ನಂಗೆ ಅವಲಕ್ಕಿನೂ ಬೇಕಾಗಿಲ್ರಿ, ನಂಗೆ ಬೇಕಾಗಿರೋದು ಹಿಟ್ಟಿನ ದೋಸೆ ಮಾಡ್ರಿ. ಅದು ಎಷ್ಟೊತ್ತಾಗುತ್ತೆ ಹಿಟ್ಟು ಕಲಸಿ ಮಾಡೋದು? ಅದಕ್ಕೊಂದು ಸಾಂಬಾರು ಮಾಡ್ತೀರಿ, ಹಿಟ್ಟಿನ ಸಾರು ಮಾಡ್ತೀರಿ, ಮಾಡ್ರಿ, ನಂಗೆ ಮಾಡಿಕೊಡ್ರಿ ಲಗುನ. ನಂಗೆ ಹೊಟ್ಟೆ ಹೋಗೈತಿ. ನೋಡಿ ಗೌರಿ, ನಿಮ್ಮಣ್ಣ ನಂಗೆ ಅವಾಗಲೇ ಹೇಳಾರ ಅವ್ರಿಗೆ ಚುಮ್ಮಾರಿ ಮತ್ತು ಬದ್ನಿಕಾಯಿ ಬೋಂಡ ತಿನ್ನಂಗಾಗೈತೆ ಅಂತೇಳಿ. ನಾ ಫಸ್ಟು ಅದನ್ನು ಮಾಡ್ತೀನಿ ಎಲ್ರಿಗೂ. ನಿನಗೆ ನಾನು ಆಮೇಲೆ ಹಿಟ್ಟಿನ ದೋಸೆ ಮಾಡಿಕೊಡ್ತೀನಿ. ಯಾಕಂದ್ರೆ ಎಲ್ರಿಗೂ ಚುಮ್ಮಾರಿ ಮಾಡಿ ನಿನಗೊಬ್ಬಳಿಗೋಸ್ಕರ ನಾನು ನಿನ್ಗೊಬ್ಬಳಿಗೆ ಮಾಡಿಕೊಟ್ಟು ಆಮೇಲೆ ಎಲ್ರಿಗೂ ಮಾಡೋದ್ರಾಗ ಅರ್ಥ ಇರಲ್ಲ. ನೀನೇ ಅಡ್ಜಸ್ಟ್ ಮಾಡ್ಕೊಂಬಿಡು. ಏನು ಬೇಕಾದ್ರೆ ನೀ ಬಾ, ಒಂದು ಗ್ಲಾಸ್ ಹಾಲು ಹಾಕ್ಕೊಡ್ತೀನಿ, ಕುಡಿ. ನಾನು ನಿನ್ನ ಅತ್ತಿಗೆ ಮಾಗಿ ಮಾಡಿಕೊಡೋದು ನನ್ನ ಕರ್ತವ್ಯ, ನಾನು ಮಾಡಿಕೊಡ್ತೀನಿ. ಇಲ್ಲ ನಂಗೆ ಭಾಳ ಹಸಿವಾಗೈತಿ, ನಂಗೆ ತಡ್ಕೊಳಕ್ಕಾಗಲ್ಲ ಅಂದ್ರೆ ಮನೆಗೆ ಭಾಳ ಜನ ಅದೀವಿ, ನಾನು ಹಿಂಗೆ ಹೆಲ್ಪ್ ಮಾಡ್ತೀನಿ. ಚುಮ್ಮಾರಿ ಮಾಡಾದ್ಮೇಲೆ ನಿನಗೆ ನಾನು ಹಿಟ್ಟಿನ ದೋಸೆ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ, ನೀ ಮಾಡ್ಕೊಂಡು ತಿನ್ನು. ಅದ್ರಾಗ ಏನು ತಪ್ಪೈತಿ? ನೀನು ಹೆಣ್ಮಗಳು, ನಾನು ಹೆಣ್ಮಗಳು, ನಿಮ್ಮ ಮನೆ ಮಗಳು, ನಮ್ಮ ಮನೆ ಸೊಸಿ, ಅಷ್ಟೇ ವ್ಯತ್ಯಾಸ. ನಂಗೆ ಲೇಟ್ ಆಗುತ್ತಾ? ನಿಂಗೆ ಬೇಕಲ್ಲ, ನಂಗೆ ಬಂದು ಹೆಲ್ಪ್ ಮಾಡಿಲ್ಲ ಅಂದ್ರೆ ಲಘು ಆಗುತ್ತಾ? ಚುಮ್ಮಾರಿ ಮಾಡೋಣ, ನೀನು ಇಷ್ಟ, ನಾನು ಹೋಗ್ತೀನಿ. ನೋಡ್ಬೇವ ಆಗಲೇ ಹೆಂಗೆ ಸೊಸಿ ಗತ್ತು ತೋರಿಸ್ತಾಳೆ ನೋಡು. ಅಲ್ಲಿನೂ ನಾನು 2ರಷ್ಟು ಉಸ್ಕೊಂಡು ತಿಂದ್ಲು. ಏನು ಹಂಗೆ ಒಂದು ಗುಟ್ಟಿಗೆ ನೀರು ಬೇಕಂದ್ರೆ ನನಗೆ ಹೇಳಾಕಿ, ಗೌರಿ ನೀರು ತಗೊಂಡು ಬಾ, ಗೌರಿ ಅದು ತಗೊಂಡು ಬಾ, ಗೌರಿ ಇದು ತಗೊಂಡು ಬಾ ಅಂತೇಳಿ. ತಲೆ ಕೆಡ್ಸ್ಕೊಬೇಡ ಮಗಳ, ಅದಕ್ಕೊಂದು ವ್ಯವಸ್ಥೆ ಮಾಡೋಣ. ಅಂಕಲ್ ಅಂಕಲ್ ಅಯ್ಯ ರಾಘವೇಂದ್ರ, ಬಾಯಪ್ಪ ಕುಂದ್ರ. ಅಮ್ಮರ ಅಂಕಲ್ ಬಾ ಅಂತ ಹೇಳಿದ್ದರಿ, ಇಲ್ಲನ್ರಿ ಅಂಕಲ್ ಮನ್ಯಾಗ ಅದಾರಪ್ಪ, ಕುಂದ್ರ. ಕಳಿಸ್ತೀನಿ, ರೂಮ್ನಾಗ ರೆಸ್ಟ್ ಮಾಡಕತ್ತಿದ್ರ, ಕಳಿಸ್ತೀನಿ ತಡಿ. ಕುಂದ್ರ ಹಂಗ ಚಾ ತಗೊಂಡ್ಬರ್ತೀನ, ಕರಿತೀನಿ ತಡಿ. ಬ್ಯಾಡ್ರಿ ಚಾ ಏನು ಬ್ಯಾಡ್ರಿ, ಎಲ್ಲ ಮುಗಿಸ್ಕೊಂಡೆ ಬಂದೀನಿ ನನ್ನ ಮನ್ಯಾಗ. ನೀವು ಅಂಕಲ್ನ ಕರೆದು ಬಿಡ್ರಿ. ಅಯ್ಯ ನಿಮ್ಮ ಮನೆಗೆ ಯಾರದಾರ? ನೀನೇ ಮಾಡ್ಕೊಂಡು ಕುಡಿಬೇಕು. ನೀನೇನು ಚಾ ಮಾಡ್ಕೊಂಡಿರ್ತಿ? ಏನಾಗಲ್ಲ, ಮಾಡ್ಕೊಂಡ್ಬರ್ತೀನಿ. ಇಲ್ರಿ, ನಮ್ಮ ಅಪ್ಪರ ತಂಗಿ ಬಂದಾರ್ರಿ, ನಮ್ಮ ಅತ್ತಿ, ಅವ್ರ ಮಗಳು, ಆಕಿ, ನಮ್ಮ ಮಾವ, 3 ಜನ ಬಂದಾರ್ರಿ. ನಮ್ಮ ಅತ್ತಿ ಮಾಡಿದ್ರಿ, ಎಲ್ಲ ನಾಷ್ಟ ಮಾಡಿ ಅವರ ಚಾ ಮಾಡಿಕೊಟ್ಟರಿ. ಅಂಕಲ್ ಕಳಿಸಿದ್ರಲ್ಲ, ಹೇಳಿ ಕಳಿಸಿದ್ರಲ್ಲ, ಹಂಗಾಗಿ ನಾನು ಲಘು ಬಂದೆ. ನಿಮ್ಮ ಅಪ್ಪರಿಗೆ ತಂಗಿದಾರಲ್ಲಪ್ಪ? ಹ್ಞೂ ರೀ ಅಮ್ಮರ ಅದಾರಿ. ಆತಾಳ ಆತು, ಚಲೋ ಟೈಮ್ಗೆ ಬಂದಾರ ಅವ್ರು. ತಡಿ, ಕರಿತೀನಿ ಮಾವಾರನ. ನಮಸ್ಕಾರ ರೀ ಅಂಕಲ್. ಇರ್ಲಪ್ಪ ಕುಂದ್ರು, ನಮಸ್ತೆ, ಕುಂದ್ರು. ಹೇಳಿ ಕಳಿಸಿದ್ರಲ್ರಿ ಅಂಕಲ್? ಹ್ಞೂನಪ್ಪ, ಅದ ಈಗ ಮತ್ತು ನಾನು ಏನಂತೀನಂದ್ರೆ, ಹೆಂಗೆ ಹೇಳ್ಬೇಕಂತ ಗೊತ್ತಾಗೋಲ್ದಪ್ಪ. ಈಗ ಏನಾಗೈತೆ ಅಂದ್ರೆ, ಕಿರಣನ್ ಹೆಂತಿದಾಳಲ್ಲ ಗೌರಿ ಊರಿಗೆ ಎಲ್ಲರೂ ಹೋಗ್ಯಾರ. ಈಗ ಜ್ಯೋತಿನೂ ಹೋಗ್ಯಾಳ. ಅಲ್ಲಿ ಏನಾತೋ ಎದಕ್ಕ ಗೊತ್ತಿಲ್ಲ, ಆದ್ರೆ ಫೋನ್ ಮಾಡಿ ಏನಂದ್ಲು, ನಾನು ಮತ್ತು ಮದುವೆಕ್ಕೀನಿ ಅಂತಂದ್ಲು ಜ್ಯೋತಿ ನಿನ್ನ. ಹ್ಞೂ ರೀ ಅಂಕಲ್, ನೀವು ಹೇಳಿದ್ರಿ ಮದುವೆಗೆ ಒಪ್ಕೊಂಡಾಳ ಅಂಥೇಳಿ. ಅದು ಡೈವರ್ಸಂದು ಆಗಲ್ರಿ ಅಂಕಲ್ ಎಲ್ಲ. ಆಮೇಲೆ ಎಷ್ಟು ಲಗು ಆಗುತ್ತೆ ಅಷ್ಟು ಲಗು ಬೇಕಾದ್ರೆ ಮದುವೆ ಆಗ್ಬಿಡೋಣಂತ್ರಿ. ಇಲ್ಲ ಅದು ಹಂಗಾಗಲಿಲ್ಲ. ಈಗ ಆಕಿ ಡೈವರ್ಸ್ ಅದ್ರ ಪಾಡಿಗೆ ಅದು ಆಗುತ್ತಪ್ಪ, ನನಗೂ ರಾಘುಗೂ ಎಷ್ಟು ಲಗು ಆಗುತ್ತೆ ಅಷ್ಟು ಲಗು ಮದುವೆ ಮಾಡ್ಬಿಡ್ರಿ ಅಂತ ಅಂದ್ಲು ಫೋನ್ ಮಾಡಿ. ಇರ್ಲಿ ತಗೋರ ರಾಘವೇಂದ್ರ, ಯಾಕೆ ಅಷ್ಟು ನಾಚ್ಕೊಂತಿದ್ದೆ? ಹೆಂಗೂ ಈಗ ನಿಮ್ಮ ಅತ್ತಿ, ನಿಮ್ಮ ಮಾವ, ಅತ್ತಿ ಮಗಳು ಬಂದಾರಂತಿದ್ದಿ. ಈಗ ನಿನ್ನ ಕಡೆಯಿಂದನೂ ಯಾರು ಇಲ್ಲ ಅನ್ಕೊಂಡಿದ್ವಿ ನಾವು. ಕೊನೆಗೆ ಅತ್ತಿ ಮಾವರ ಅದಾರಲ್ಲ, ಹೆಂಗೋ ಅವರು ಬಂದಾರ. ಈಗ ಆಕೆ ಊರಿಂದ ನಾಳೆ ಬರ್ತಾಳ. ಬಂದ ಕೂಡಲೇ ಈಗ ಏನಿಲ್ಲ, ಮುಹೂರ್ತ ಇಡಿಸಿ ನಿಮ್ಮಿಬ್ಬರದು ಮದುವೆ ಮಾಡಿಬಿಡದ. ಸೇಮ್ ಗುಡಿಯಾಗ ಸೇಮ್, ಏನು ಒಂದು 4 ಮಂದಿ ನಾವಾಸ ಮಂದಿ ಹೋಗಿ ತಾಳಿ ಕಟ್ಕೊಂಡು ಬರೋದು ನೋಡಪ್ಪ. ಏನಂತೀಯ? ಅಮ್ಮರ ಆ ಥರ ಬ್ಯಾಡ್ರಿ. ಯಾಕಂದ್ರೆ ನಾನಾ ಲಾಯರ್ ಆಗಿ ನಾನಾ ಕಾನೂನು ಮೀರಿ ಆ ಥರ ಮದುವೆ ಆಗೋದು ಪ್ರಾಬ್ಲಮ್ ಆಗತ್ತೆ ರೀ. ಅದಲ್ದ ಮತ್ತು ನಿಮ್ಮ ಅವರು ಜ್ಯೋತಿ ಅವರ ಗಂಡ ಏನಾರ ನನಗೆ ಡೈವರ್ಸ್ ಕೊಡ್ದ ಮದುವೆ ಆಗ್ಯಾಳ ಅಂದ್ರೆ ಅದು ಕೋರ್ಟ್ ಒಳಗೆ ಕೇಸು ಆಗತ್ತೆ ರೀ. ಸುಮ್ಮನೆ ನನಗೂ ತೊಂದರೆ, ಪಾಪ ಜ್ಯೋತಿ ಅವ್ರಿಗೂ ತೊಂದರೆ. ಅದಕ್ಕೆ ನಾನು ಬೇಡ ಅಂತೀನಿ ನೋಡ್ರಿ ಅಮ್ಮರ. ಆ ಬುಳಿ ಮಗ್ಗ ಯಾರು ಹೋಗಿ ಹೇಳ್ತಾರ? ನೀನು ಒಳ್ಳೆ. ಅದು ಹಂಗೆ ಆಗಲ್ರಿ ಅಮ್ಮರ, ಅದು ಹಂಗೆ ಆಗಲ್ಲ. ಏನೋ ಒಬ್ರು ಯಾರೋ ಈಗ ನಿಮ್ಮ ಊರು ಅಂದ್ಮ್ಯಾಗ ನಮ್ಗೆ ಆಗೋರು ಇರ್ತಾರೆ, ಆಗದೇರೋರು ಇರ್ತಾರೆ. ನನಗೆ ಆಗೋರು ಇರ್ತಾರೆ, ಆಗದೇರೋರು ಇರ್ತಾರೆ. ಅಂಕಲ್ಗೂ ಸೇಮ್ ಇರ್ತಾರೆ. ಅವ್ರು ಯಾರೋ ಒಬ್ರು ಹೋಗಿ ಹೇಳಿದ್ರೆ ಅವು ಮುಂದೆ ತೊಂದರೆ ಆಗೇ ಹಾಕವ್ರಿ. ನೀವು ಗುಡಿಯಾಗ ಅಂತ ಹೇಳ್ತೀರಿ, ಆಮೇಲೆ ನಮ್ಮ ಅತ್ತಿ ಮಾವನ ಮುಂದೆ ಅಂತ ಹೇಳ್ತೀರಿ. ಹಂಗೆ ಒಬ್ರಿಂದ ಒಬ್ರಿಗೆ ಹೋಗಿ ಆಗೇ ಬಿಡುತ್ತೀರಿ ಅದು ಪ್ರಚಾರ. ಆತಪ್ಪ, ಹಂಗಂತೀಯ? ಆತು. ಈಗ ನಿಮ್ಮ ಅತ್ತಿ ಮಾವನು ಬೇಡ, ನಿನ್ನ ಸೊಸಿನೂ ಬೇಡ, ಯಾರ್ಯಾರು ಬೇಡ. ಇಲ್ಲೇ ನಮ್ಮ ಮನ್ಯಾಗನ, ನಮ್ಮ ಮನೆ ದೇವ್ರ ಮನೆ ಮುಂದೆ ನಿಂತು ನೀನು ನಮ್ಮ ಜೊತೆಗೆ ತಾಳಿ ಕಟ್ಟು.
ಮುಂದೆ ಏನಾಗುತ್ತೆ ಅದು ನೋಡೋಣ. ನಮಗೆ ಆಮೇಲೆ ನೀನು ಅಲ್ಲಿ ಒಬ್ಬತ್ತನ ಇರೋದಂತ್ರ ನಮ್ಗೆ ಯಾರಿಗ್ಯಾರಿಗೂ ಒಪ್ಪಿಗೆ ಇಲ್ಲಪ್ಪ. ಯಾಕಂದ್ರೆ ಒಂದು ಗೂಗಿ ಹಂಗಲ್ಲಿ ಏನು ಇರ್ತೀಯ ಹಾಂ, ಬೇಡ ಅದು. ಇಲ್ಲಿ ನೀನು ಮದುವೆ ಮಾಡ್ಕೊಂಡ ತಕ್ಷಣ ನಿನಗೂ ಮನೆ ಹಳೆ ಅನ್ನೋದು ಒಂದು ಅಧಿಕಾರ ಇರ್ತೈತೆ. ನೀನು ಇಲ್ಲೇ ಇರ್ತಿದ್ದಿ, ಜ್ಯೋತಿನೂ ಇಲ್ಲೇ ಇರ್ತಾಳ, ನಮ್ದಿಂದ ಇದ್ದು ಬಿಡುವಂತೆ ಅಂತ. ಆಮೇಲೆ ಬೇಕಾದ್ರೆ ನಿಮ್ಮ ಡೈವರ್ಸ್ ಆದ್ಮ್ಯಾಗ ನಿನಗೆ ಒಪ್ಪಿಗೆ ಇತ್ತು ಮತ್ತು ಜೊತೆಗೆ ಒಪ್ಪಿಗೆ ಇತ್ತು ಅಂದ್ರೆ ನಿನ್ನ ಮನೆಗೆ ನೀನು ನಿನ್ನ ಹೆಂಡತಿನ ಕರ್ಕೊಂಡೋಗಿ ಬಾಳೆ ಮಾಡಿಸ್ಕ, ನಾವೇನು ಬೇಡ ಅನ್ನೋದಿಲ್ಲ. ಅದು ಹಂಗಲ್ರಿ ಅಮ್ಮರ. ಅಂಕಲ್ ನೀವರ ಹೇಳ್ರಿ ಅಮ್ಮರಿಗೆ. ಯಾಕಂದ್ರೆ ಅದು ನಾನು ಬಂದು ಇಲ್ಲಿರೋದು ತಪ್ಪಾಗತ್ರಿ, ಆಕಿ ನನ್ನ ಮನೆಗೆ ಬಂದಿರೋದು ತಪ್ಪಾಗತ್ತೆ. ನನಗೆ ಅರ್ಥ ಆತ್ರಿ. ಈಗ ನನ್ನ ಮನೆ ಬಂದು ಜ್ಯೋತಿ ಇದ್ರೆ ಎಲ್ರಿಗೂ ಡೌಟ್ ಬರುತ್ತಾ, ನಾ ಬಂದು ಇಲ್ಲಿದ್ರೆ ಯಾರಿಗೂ ಡೌಟ್ ಬರಲ್ಲ ಅಂತ ಅನ್ಕೋತೀರಿ. ಬಟ್ ಡೌಟ್ ಬಂದ ಬರುತ್ತ್ರಿ ಅಮ್ಮರ. ಅಯ್ಯ ಯಾ ಡೌಟ್ ಬರ್ತಾ? ಈಗ ನೀನು ಹೆಂಗೋ ಈಗ ನಾವು ಎಲ್ಲ ನಮ್ಮ ಮಾವರು ನೋಡ್ಕೊತಾರ, ಡೌಟ್ ಬರ್ಲಾರ್ದಂಗ ನೀ ತಲೆ ಕೆಸಬೇಡ. ನೀನೇನು ಕೆಲ್ಸಕ್ಕೆ ಹೋಗಿಯಾ, ಅಲ್ಲಿ ನಿಮ್ಮ ಮನೆಗೆ ಇರಂಗಿರು, ರಾತ್ರಿ ಬಂದು ಇಲ್ಲಿ ಮಕ್ಕವಂತೆ ಅಂತ ಮುಗೀತು. ಅದು ಯಾಕೆ ಆಟಕ್ಕೊಂದು ತಲೆ ಕೆಸಂತಿ? ಇಲ್ಲಪ್ಪ, ಈಗ ಮತ್ತೆ ಗಂಗಾ ನನ್ನ ಮನಸ್ಸಿನಾಗಿರಂದ ಹೇಳಕತ್ತಾಳ. ನನಗೆ ಆಕೆ ಹೆಂಗೆ ಮಾತಾಡೋಕೆ ಬರೋದಿಲ್ಲ. ಆಕೆ ನೀರಿ ಮಾತಾಡ್ತಾಳೆ, ನನಗೆ ಹಂಗೆ ಮಾತಾಡೋದು ಕಷ್ಟ ಆಗುತ್ತೆ. ನನ್ನ ಮನಸ್ಸಿನ ಮಾತು ಆಕೆ ಹೇಳಕತ್ತಾಳ, ಬ್ಯಾರೆ ಹೇಳಕತ್ತಿಲ್ಲ ಆಕಿ. ಅಷ್ಟು ಮಾಡು, ಮದುವೆ ಆಗಿ ಡೈವರ್ಸು ಜ್ಯೋತಿಗೆ ಕಾಳಿಗೆ ಆಗೋವರೆಗೂ ನೀನು ನಮ್ಮ ಮನೆಗೆ ಇರು. ಆಮೇಲೆ ಬೇಕಾರೆ ನೀನು ಹೆಂಗೆ ಮಾಡ್ಬೇಕನ್ಸುತ್ತೆ ಹಂಗೆ ಮಾಡು. ಮತ್ತೆ ನೋಡು ನಮ್ಮ ಮಾವ ನನ್ನನ್ನು ಮನೆಯಿಂದ ಹೊರಗೆ ಹಾಕ್ತಾನ ಹಂಗೂ ಅನ್ಕೋಬೇಡ. ನಿಂದು ಚಲೋ ಮನೆ ಐತಿ, ನಾ ಒಪ್ಕೋತೀನಿ. ನೀನು ಕರ್ಕೊಂಡು ಬಾಳೆ ಮಾಡಿಸ್ಕೊ, ನಾನು ಬೇಡ ಅನ್ನೋದಿಲ್ಲ. ನಿಂಗೆ ಹೆಂಗೆ ಇಷ್ಟ ಹಂಗಿರು. ಒಟ್ಟು ನನಗೆ ಏನಂದ್ರೆ ನೀನು ಜ್ಯೋತಿ ಆರಾಮಾಗಿರ್ಬೇಕು ಅಷ್ಟೇ ನನಗೆ. ಶರಣ್ರಿ ಎಲ್ರಿಗೂ ಏನಾಗೈತೋ ಗೊತ್ತಿಲ್ರಿ. ಆ್ಯಪ್ ಭಾಳ ಸಮಸ್ಯೆ ಮಾಡಕತ್ತೈತಿ. ಕಾರ್ಟೂನ್ ಆ್ಯಪ್ ಐತಲ್ಲ, ಅದು ಭಾಳ ಅಂದ್ರೆ ಭಾಳ ಸಮಸ್ಯೆ ಮಾಡಕತ್ತೈತಿ. ಬೇರೆ ಯಾರಿಗೂ ಕಾರ್ಟೂನ್ ವಿಡಿಯೋ ಮಾಡೋರ್ಗೆ ಯಾರಿಗಾರ ಬೇರೆ ಇದೇ ಥರ ಪ್ರಾಬ್ಲಮ್ ಆಗೈತೇನೋ ನಂಗೆ ಗೊತ್ತಿಲ್ಲ. ನಾ 2-3 ಫೋನಿಗೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಟ್ರೈ ಮಾಡಿದೆ, ನನಗೆ ಸೇಮ್ ಪ್ರಾಬ್ಲಮ್ ಬರಕತ್ತೈತಿ. ನಾನು ಡೌನ್ಲೋಡ್ ಇಡಿದ ತಕ್ಷಣ ಅದು ಡೌನ್ಲೋಡ್ ಆಗ್ತಾಯಿಲ್ಲ. ಅಂದ್ರೆ ನಾವು ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಗ್ಯಾಲರಿಗೆ ಆ್ಯಪಿಂದ, ಅದು ಆಗ್ತಾ ಇಲ್ಲ. ಅದು ಯಾಕೆ ಆ ಥರ ಆಗತ್ತೈತೋ ಗೊತ್ತಿಲ್ಲ. ನಿನ್ನೆಂತರೂ ಪೂರ ಟ್ರೈ ಮಾಡಿ ನಾ ಸಾಯಂಕಾಲದಿಂದ. ಇವತ್ತು ಹೆಂಗೆಂಗೋ ಮಾಡಿ. ಆಮೇಲೆ ಕ್ಯಾರೆಕ್ಟ್ರು ಅಷ್ಟೇ, ನಾವು ತೊಗೊಂಡಿರೋ ಕ್ಯಾರೆಕ್ಟ್ರು ಅವು ಬರ್ತಾನೆ ಇಲ್ಲ. ಅವು ಏನಂತಾರೆ, ಬಫರ್ ಆಗ್ತಾ ಇದಾವೆ ಕ್ಯಾರೆಕ್ಟರ್ಗಳು. ಅಂದ್ರೆ ಅದು ಸುಮ್ಮನೆ ಸುತ್ತಕತ್ಬಿಡೈತಿ. ನಾವು ಯಾವ ಕ್ಯಾರೆಕ್ಟರ್ ತಗೋತಾ ಇದ್ವಿ ದಿನ ಆ ಕ್ಯಾರೆಕ್ಟರ್ ಸುತ್ತ ಇರುತ್ತೆ. ಅದಕ್ಕೆ ನಾನು ಹೊಸ ಕ್ಯಾರೆಕ್ಟರ್ ತಗೊಂಡು ಮತ್ತೆ ಅದನ್ನು ಕ್ರಿಯೇಟ್ ಮಾಡ್ಕೊಂಡು ಮಾಡತ್ತೀನಿ. ಅದು ಭಾಳ ಲೇಟ್ ಆಗತ್ತೈತಿ. ಹಾಗಾಗಿ ವಿಡಿಯೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತವ್ರಿ, ಕ್ಷಮೆ ಮಾಡಿರಿ.